ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಭರತ್ ತೀಸರೆ ಪಹರ್ ಕಹ ಕೀನ್ಹ ಪ್ರಭೇಸು ಪ್ರಯಾಗ ಕಹತ್ ರಾಮಸಿಯ ಉಮಗಿ ಉಮಗಿ ಅನುರಾಗ ಝಲಕಾ ಝಲಕತ್ ಪಾಯನ್ ಕೈಸೆ पंकज कोस ओस कन जैसे भरत पया देहि आये आजो भयवु दुखित सुनी सकल समाजो खबरी लीन्ह सब लोग नहाये कीन्ह प्रणाम त्रिबेनिहि आये सबिधि सीतासित नीर नहारे दिए दान महिसुर सनमाने देखत श्यामल धवल हलोरे पुलकी शरीर भरत कर जोरे सकल काम प्रद तीरथ रामू वेद विदित जग प्रगट प्रभावू मागवु भीख त्यागी निज धरमु आरत काहन करई कुकरमु अस जिय जानी सुजान सुदानी सफल करही जग ಜಾಚಕ ಬಾನಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ಭರತ ತನ್ನ ಪರಿವಾರ ಮತ್ತು ಸೇವಕರ ಸಹಿತ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ ಸೇವಕರು ಏನು ಮಾಡ್ತಾ ಇದ್ದಾರೆ, ನೀವು ಕುದುರೆ ಮೇಲೆ ಬನ್ನಿ ಅಂತ ಹೇಳ್ತಾ ಇದ್ರು ಕೂಡ ಅವನು ಇಲ್ಲ, ನಾನು ಸೇವಕ, ನ್ಯಾಯವಾಗಿ ನೋಡಿದ್ರೆ ನಾನು ತಲೆ ಕೆಳಕಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಅಪರಿಮಿತವಾದಂತಹ ಭಕ್ತಿಯಿಂದ ಸೀತಾರಾಮ ಸೀತಾರಾಮ ಅಂತ ಹೇಳ್ತಾ ಭರತ ಏನು ಮಾಡ್ತಾನೆ, ಸಪರಿವಾರ ಸಹಿತನಾಗಿ ದಿನದ 3ನೇ ಜಾವದಲ್ಲಿ ಪ್ರಯಾಗವನ್ನ ಪ್ರವೇಶ ಮಾಡ್ತಾನೆ. ತಾವರೆಯ ಮೊಗ್ಗಿನ ಮೇಲೆ ಹೊಳೆಯುವಂತಹ ಮಂಜಿನ ಹನಿಗಳಿದೆಯಲ್ಲ, ಆ ರೀತಿ ಭರತನ ಕೋಮಲವಾದಂತಹ ಕಾಲುಗಳಲ್ಲಿ ಬೊಬ್ಬೆಗಳೆಲ್ಲ ಎದ್ದಿರುತ್ತೆ. ಅಂದ್ರೆ ಈಗ ನೋಡಿ, ತಾವರೆಯ ಮೊಗ್ಗಿರುತ್ತಲ್ಲ, ಅದರ ಮೇಲೆ ಮಂಜಿನ ಹನಿ ಹೇಗಿರುತ್ತೋ ಅವನ ಕಾಲಲ್ಲಿ ಆ ರೀತಿ ಬೊಬ್ಬೆಗಳು ಬಂದಿದೆ. ಭರತ ಈ ದಿನ ಕಾಲ್ನಡಿಗೆಯಿಂದಾನೇ ಬಂದಿದ್ದಾನೆ ಅಂತ ತಿಳ್ಕೊಂಡು ಇಡೀ ಪರಿವಾರ ತುಂಬಾನೇ ದುಃಖ ಪಟ್ಕೊಳ್ಳುತ್ತೆ. ಎಲ್ಲರೂ ಕೂಡ ಸ್ನಾನಾದಿಗಳನ್ನು ಮಾಡ್ಕೊಳ್ತಾರೆ. ಆಮೇಲೆ ಭರತ ಏನು ಮಾಡ್ತಾನೆ, ತ್ರಿವೇಣಿ ಸಂಗಮಕ್ಕೆ ಹೋಗಿ ಪ್ರಣಾಮವನ್ನ ಮಾಡ್ತಾನೆ. ಆಮೇಲೆ ವಿಧಿವತ್ತಾಗಿ ಗಂಗಾ, ಯಮುನೆಯ ಶ್ವೇತ ನೀಲ, ಅಂದ್ರೆ ಗಂಗೆ ಒಂದು ಕಲರ್ ಇರ್ತಾಳೆ, ಯಮುನೆ ಒಂದು ಕಲರ್ ಇರ್ತಾಳೆ. ಯಮುನೆ ಬಂದು ನೀಲಿ ಕಲರ್ ಇರ್ತಾಳೆ, ಗಂಗೆ ಶ್ವೇತ ಅಂದ್ರೆ ಬಿಳಿ ಕಲರು. ಸೊ 2 ಕಲರು ಮಿಕ್ಸ್ ಆಗಿರತ್ತಲ್ವಾ, ಅಂತ ಜಲಸಂಗಮದಲ್ಲಿ ಸ್ನಾನವನ್ನ ಮಾಡ್ತಾರೆ. ಮತ್ತೆ ಬ್ರಾಹ್ಮಣರನ್ನ ದಾನಾದಿಗಳಿಂದ ಸಂತೃಪ್ತಿಗೊಳಿಸ್ತಾರೆ. ಅಂದ್ರೆ ಇಲ್ಲಿಂದ ನಾವು ಏನು ಅರ್ಥ ಮಾಡ್ಕೋಬೇಕು, ಯಾವುದಾದ್ರೂ ಒಂದು ತೀರ್ಥ ಕ್ಷೇತ್ರಗಳಿಗೆ ಹೋದಾಗ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನ ಮಾಡಬೇಕು, ಅವರನ್ನ ಸಂತೃಪ್ತಿಗೊಳಿಸ್ಬೇಕು ಅನ್ನೋದು ಇದರ ಅರ್ಥ. ಮತ್ತೆ ಗಂಗಾ, ಯಮುನಾ ಈ ನದಿಗಳ ಧವಳ ಶ್ಯಾಮಲ ತರಂಗಗಳನ್ನು ನೋಡಿ ಭರತ ಪುಳಕಿತ ಗಾತ್ರನಾಗಿ ಕೈ ಜೋಡಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆ ನದಿಗಳನ್ನ ನೋಡಿ, ನದಿಗಳು ಕೂಡ ದೇವತೆಗಳು, ದೇವರು, ಅದಕ್ಕೂ ಕೂಡ ಅಂತ ಶಕ್ತಿ ಇರುತ್ತೆ. ನಾವು ಎಲ್ಲಾದ್ರೂ ಹೋದಾಗ ನಮ್ಮ ಪಾಪವನ್ನು ಹರಿಸ್ತಾಳೆ ನದಿಗಳು ಅಂತ ಹೇಳ್ತಾರಲ್ವಾ, ಆದರೆ ಶರೀರದ ಒಂದು ಆಯಾಸವನ್ನು ಅವಳು ದೂರ ಮಾಡ್ತಾಳೆ, ಮನಸ್ಸಿನ ಆಯಾಸವನ್ನು ಕೂಡ ದೂರ ಮಾಡ್ತಾಳೆ. ಅದಕ್ಕೆ ಇಲ್ಲಿ ಅವನು ಕೈ ಜೋಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಏನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಅಂತಂದ್ರೆ, ಓ ತೀರ್ಥರಾಜ, ನೀನ್ ಎಲ್ಲಾ ಕಾಮನೆಗಳನ್ನ ಈಡೇರಿಸುವಂತವನು. ನೋಡಿ, ಇಲ್ಲಿ ಸಂಗಮವನ್ನ ಗಂಡಸಿಗೆ ಹೋಲಿಸಿದ್ದಾರೆ, ಅದಕ್ಕೆ ಇಲ್ಲಿ ತೀರ್ಥರಾಜ ಅಂತ ಹೇಳ್ತಾ ಇದ್ದಾರೆ. ಸೊ ತೀರ್ಥಗಳಿಗೆ ಹೋದಾಗ ನಾವು ಏನು ಬೇಡ್ಕೊಳ್ತೀವಿ, ಇಲ್ಲಿ ಭರತ ಏನು ಬೇಡ್ಕೊಳ್ತಾ ಇದ್ದಾನೆ, ನೀವು ಡಿಫ್ರೆನ್ಸ್ನ ನೋಡಬೇಕು, ಆಯಿತಾ. ಇಲ್ಲಿ ಅವನು ಕೇಳ್ಕೊಳ್ತಾ ಇದ್ದಾನೆ, ನೀನೆಲ್ಲ ಕಾಮನೆಗಳನ್ನು ಈಡೇರಿಸುವಂಥವನು, ನಿನ್ನ ಮಹಿಮೆ ಇದೆಯಲ್ಲ ಅದು ವೇದ ವಿದಿತ, ಅಂದರೆ ವೇದಗಳಲ್ಲಿ ಹೇಳಿದ್ದಾರೆ, ವಿಶ್ವವಿಖ್ಯಾತವಾಗಿದೆ. ಮತ್ತು ನಾನು ಕ್ಷತ್ರಿಯ ಧರ್ಮವನ್ನು ಬಿಟ್ಟು ನಿನ್ನಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀನಿ. ಅಂದರೆ ಕ್ಷತ್ರಿಯರು ಭಿಕ್ಷೆ ಬೇಡೋದು ನಿಷಿದ್ಧ, ಅವರು ಭಿಕ್ಷೆ ಬೇಡೋ ಹಾಗಿಲ್ಲ, ಆಯಿತಾ. ಆದರೂ ನಾನು ಕ್ಷತ್ರಿಯನಾಗಿದ್ದರೂ ನನ್ನ ಧರ್ಮವನ್ನು ಬಿಟ್ಟು ನಾನು ನಿನ್ನಲ್ಲಿ ಭಿಕ್ಷೆ ಬೇಡ್ಕೊಳ್ತಾ ಇದ್ದೀನಿ.
ದುಃಖದಲ್ಲಿ ಮುಳುಗಿರ್ತಾನಲ್ಲ, ಅವನು ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಹೋಗೋದಿಲ್ಲ ಅಂತ ತಿಳ್ಕೊಂಡು ಸಜ್ಜನ ಶ್ರೇಷ್ಠರಾದಂತಹ ದಾನಿಗಳು ಯಾಚಕರಿಗೆ ಬೇಡದ್ದನ್ನು ಕೊಟ್ಟು ಬಿಡ್ತಾರೆ. ಯಾಕಂದರೆ ಅವನು ಆಲ್ರೆಡಿ ದುಃಖದಲ್ಲಿ ಇರ್ತಾನಲ್ವ, ಅದಕ್ಕೋಸ್ಕರ ಅವನು ಯಾವುದೇ ಕೆಟ್ಟ ಆಲೋಚನೆ ಮಾಡಲ್ಲ, ಕೆಟ್ಟ ಕೆಲಸವನ್ನು ಮಾಡೋಕ್ಕೆ ಹೋಗಲ್ಲ ಅಂತ ತಿಳ್ಕೊಂಡವರು ಅವನು ಏನೇ ಕೇಳಿದ್ರು ಕೂಡ ಕೊಡೋದಕ್ಕೆ ತಯಾರಾಗ್ತಾರಲ್ಲ, ಆ ರೀತಿ ನೀನು ಕೂಡ ನನಗೆ ಮಾಡುವಂತ ಇಲ್ಲಿ ಪ್ರಯಾಗರಾಜನಿಗೆ ಇಲ್ಲಿ ಬೇಡ್ಕೊಳ್ತಾ ಇದ್ದಾನೆ. ಮುಂದುವರೆದು ಏನು ಕೇಳ್ಕೊಳ್ತಾನೆ ಅಥವಾ ಪ್ರಯಾಗರಾಜ ಏನು ಮಾಡತ್ತದಕ್ಕೆ ಅದನ್ನೆಲ್ಲ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.